ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂಟರ್ವ್ಯೂಗೆ ಒಂದೇ ಕಡೆ ಅತ್ತೆ ಸೊಸೆ ಸೂರ್ಯವಂಶ ಸಿನಿಮಾ ನೆನಪಾಯಿತು. ತಾಂಡವ್ ಹುಚ್ಚಾಟದಿಂದ ಮನೆಯಲ್ಲಿ ಇರುವ ಸಮಸ್ಯೆ ಒಂದೆರಡಲ್ಲ. ತಾಂಡವ್ಗೆ ಭಾಗ್ಯ ತೊಂದರೆಯಲ್ಲಿ ಸಿಲುಕಿಕೊಂಡರೆ ಖುಷಿ, ಆದರೆ ಅವನ ಸ್ವಾರ್ಥದಿಂದ ಮನೆಯವರೆಲ್ಲರೂ ತೊಂದರೆಯಲ್ಲಿ ಸಿಲುಕಿಕೊಂಡರು. ತಲೆಯನ್ನೇ ಕೆಡಿಸಿಕೊಂಡಿಲ್ಲ ಹಾಗಂತ ಮನೆಯಲ್ಲಿರುವವರಿಗೆ ಯಾರು ಸ್ವಾಭಿಮಾನ ಬಿಟ್ಟು ಬದುಕುವುದಿಲ್ಲ. ಬದಲಿಗೆ ಸಮಸ್ಯೆಗೊಂದಿಷ್ಟು ಪರಿಹಾರವನ್ನು ಹುಡುಕುತ್ತಾರೆ. ಸದ್ಯಕ್ಕೆ ಮನೆಯಲ್ಲಿ ದುಡಿಯುವವರು ಯಾರೂ ಇಲ್ಲ. ಬಂದಿದ್ದ ಪೆನ್ಷನ್ ಹಣದಿಂದಲೇ ಎಲ್ಲರೂ ಹೇಗೋ ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗ ಶ್ರೇಷ್ಠ ಒಂದು ಸೊಸೆ ತಲೆ ಮೇಲೆ ಕೂತಿದ್ದಾಳೆ. ಅವಳದ್ದೇ 2 ಲಕ್ಷ ಕದ್ದು ಅವಳಿಗೇನೆ ನೀಡಿದ್ದ ಹಣ ಬೇಕು ಅಂತಿದ್ದಾಳೆ. ಈ ವಿಚಾರ ಹೊರ ಬಂದ ಕೂಡಲೇ ಅತ್ತೆ ಸೊಸೆ ನಡುವೆ ಜಗಳ ಬರುತ್ತೆ ಎಂದುಕೊಂಡಿದ್ದ ತಾಂಡವ್ಗೆ ಮುಖಭಂಗ. ಸೊಸೆಗಾಗಿ ಅತ್ತೆ ಕೆಲಸಕ್ಕೇನೆ ಹೊರಟಿದ್ದಾಳೆ. ಸೊಸೆ ಬಳಿ ನಂಬರ್ ಪಡೆದ ಕುಸುಮ ಭಾಗ್ಯಗೆ ಮನೆಯ ಕಷ್ಟವನ್ನು ಹೇಗಾದರೂ ಮಾಡಿ ನಿಭಾಯಿಸಬೇಕೆಂಬ ಹಂಬಲ. ತಾಂಡವ್ ಮುಂದೆ ಸೋಲಬಾರದು ಎಂಬುದು ಭಾಗ್ಯಗೆ ಹಠ. ಹೀಗಾಗಿ ಹೇಗಾದರೂ ಮಾಡಿ ಮನೆಯನ್ನು ನಿಭಾಯಿಸಬೇಕೆಂದು ಕೆಲಸಕ್ಕೆ ಹೊರಟಿದ್ದಾಳೆ. ಒಮ್ಮೆ ಕೆಲಸಕ್ಕೆ ಸೇರಿ ಅಲ್ಲಿಂದ ಕೆಟ್ಟ ಅನುಭವ ಪಡೆದು ವಾಪಸ್ ಬಂದಿದ್ದಳು. ಆದರೆ ಮನೆ ನಡೆಯಬೇಕಲ್ವಾ, ಅದಕ್ಕೆ ಈಗ ಮತ್ತೆ ಕೆಲಸ ಹುಡುಕುತ್ತಿದ್ದಾಳೆ. ಈಗ ಸೊಸೆ ಮಾತ್ರವಲ್ಲ, ಅತ್ತೆಯು ಕೆಲಸ ಹುಡುಕಲು ಶುರು ಮಾಡಿದ್ದು ಸೊಸೆ ಬಳಿಯ ನಂಬರ್ ಕೇಳುತ್ತಿದ್ದಾರೆ. ಇಂಗ್ಲಿಷ್ ಭಾಷೆಗೆ ಹೆದರಿದ ಭಾಗ್ಯ ಮನೆಯಿಂದ ಹೊರಟಿದ್ದಳು. ಅಷ್ಟರಲ್ಲಿ ಕುಸುಮ ಎದುರಾಗಿದ್ದಾಳೆ. ಆ ಬ್ರೋಕರ್ ನಂಬರ್ ಕೊಡು. ಎಲ್ಲಿಗೆ ಹೊರಗಡೆ ಹೊಂದಾಗ ದೇವಸ್ಥಾನಕ್ಕೆ ಎಂದು ಸುಳ್ಳು ಹೇಳಿದ್ದಾಳೆ. ಬಳಿಕ ಬ್ರೋಕರ್ ನಂಬರ್ ತೆಗೆದುಕೊಂಡು ಅವಳನ್ನು ಕಳಿಸಿದ್ದಾಳೆ. ಆದರೆ ಇಂಟರ್ವ್ಯೂಗೆ ಹೋದ ಹೋಟೆಲ್ನಲ್ಲಿ ಎಲ್ಲರೂ ಇಂಗ್ಲಿಷ್ನಲ್ಲೇ ಮಾತನಾಡಿದ್ದಾರೆ. ಇದಕ್ಕೆ ಉತ್ತರಿಸಲು ತಡಬಾಡಿಸಿದ ಭಾಗ್ಯ ಇಲ್ಲೇನು ಕೆಲಸ ಎಂಬುದು ತಿಳಿಯದೆ ಗೊಂದಲಕ್ಕೀಡಾಗಿದ್ದಾಳೆ. ಮಕ್ಕಳಿಗೆ ಸತ್ಯ ಅನಾವರಣ. ಮಕ್ಕಳಿಗೆ ಅಮ್ಮನ ನಡವಳಿಕೆ ಬಗ್ಗೆ ಅನುಮಾನ ಬಂದಿತ್ತು. ಅದಕ್ಕೆಂದೇ ಇಬ್ಬರು ಮಕ್ಕಳು ಆಟೋದಲ್ಲಿ ಅಮ್ಮನನ್ನು ಹಿಂಬಾಲಿಸಿಕೊಂಡು ಹೊರಟಿದ್ದಾಗ ಸತ್ಯದ ಮುಖ ಪರಿಚಯವಾಗಿದೆ. ಆದರೆ ಸರಿಯಾಗಿ ತಿಳಿಯದ ಮಕ್ಕಳು ಬೇಸರದಲ್ಲಿ ವಾಪಸ್ಸಾಗಿದ್ದಾರೆ. ಅಮ್ಮ ಏನೋ ಸಮಸ್ಯೆಯಲ್ಲಿ ಸಿಲುಕಿದ್ದಾಳೆ ಎಂಬಂತುದಂತೂ ಮಕ್ಕಳಿಗೆ ಅರ್ಥವಾಗಿದೆ. ಅಪ್ಪನ ಬುದ್ಧಿ ಕಂಡು ಅಮ್ಮನ ಪರವಾಗಿ ನಿಂತಿರುವ ಮಕ್ಕಳು ಅಮ್ಮನಿಗೆ ಕಷ್ಟವಾಗಬಾರದು ಎಂದು ಏನನ್ನೂ ಕೇಳುತ್ತಿಲ್ಲ. ಇದರಲ್ಲಿಯೂ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಿರುತ್ತಾರೆ. ಆದರೆ ಅಮ್ಮನಿಗೆ ಏನು ಸಮಸ್ಯೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಸತ್ಯ ಹೇಳದೆ ಹೊರಟ ಕುಸುಮ ಅಮ್ಮನ ಸ್ಥಿತಿ ಕಂಡು ಬೇಸರದಲ್ಲಿ ಮನೆಗೆ ಬಂದರೆ ಇಲ್ಲಿ ಅಜ್ಜಿಯು ಹಾದಿ ಹಿಡಿದಿದ್ದಾರೆ. ಮೊಮ್ಮಕ್ಕಳಿಗೆ ಸೊಸೆಗೆ ಕಷ್ಟವಾಗಬಾರದು ಅಂತ ಬ್ರೋಕರ್ ಕರೆ ಮಾಡಿ ಕೆಲಸ ಕೇಳಿದ್ದಾರೆ ಕುಸುಮ. ಮಕ್ಕಳು ಆಟೋ ಇಳಿಯುತ್ತಿದ್ದಂತೆ ಕುಸುಮ ಹೊರಗೆ ಹೊರಟಿದ್ದಾಳೆ. ಮಕ್ಕಳು ಎಲ್ಲಿಗೆ ಅಂತ ಕೇಳಿದರೆ ಹೊರಗೆ ಹೋಗ್ತಿದ್ದೀನಿ, ಯಾರಾದರೂ ಕೇಳಿದರೆ ಹೀಗೆ ಹೇಳಿ ಎಂದಿದ್ದಾಳೆ. ಈ ದೃಶ್ಯ ನೋಡಿದಾಗ ತಕ್ಷಣ ಸೂರ್ಯವಂಶ ಸಿನಿಮಾ ನೆನಪಾಗುತ್ತದೆ. ಈ ಸಿನಿಮಾದಲ್ಲಿ ಮಗನ ಆಸ್ಪತ್ರೆಯ ಉದ್ಘಾಟನೆಗೆ ಹೊರಟಾಗ ಎಲ್ಲರೂ ಒಂದೇ ಸುಳ್ಳು ಹೇಳಿ ಹೋಗುತ್ತಾರೆ. ಅಲ್ಲಿ ಅತ್ತೆ ಸೊಸೆಯದ್ದು ಹಂಗಾಗಿರುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.